ಓಂ ಶಾಂತಿ. ಇವತ್ ನಾವು ಚರ್ಚಿಸ್ತಿರೋ ವಿಷಯ ಶಿವಬಾಬಾರವರ ಬೋಧನೆಗಳಲ್ಲಿ ಬರುವ ಒಂದು ಆ, ಬಹಳ ಗಂಭೀರವಾದ ಪರಿಕಲ್ಪನೆ. ಸತ್ಯ ಹೇಳ್ಬೇಕು ಅಂದ್ರೆ ಇದನ್ನ ಕೇಳಿದ್ರೆ ಸ್ವಲ್ಪ ಭಯನೇ ಆಗತ್ತೆ. ಪಶ್ಚಾತ್ತಾಪದ ಅಗ್ನಿ. ಹೌದು, ಅಗ್ನಿ. ಇದೊಂದು ಬಹಳ ತೀವ್ರವಾದ ಚಿತ್ರಣ ಅಲ್ವಾ? ಕೇವಲ ಒಂದು ವಿಷಾದ ಅಲ್ಲ, ಬದಲಿಗೆ ಆತ್ಮವನ್ನೇ ಸುಡುವಂತಹ ಬೆಂಕಿ ಅಂತ. ಹಾಗಾಗಿ ಇವತ್ತಿನ ನಮ್ಮ ಉದ್ದೇಶ ಒಂದು ರೀತಿ ಪತ್ತೇದಾರರ ಹಾಗೆ ಕೆಲಸ ಮಾಡೋದು. ಈ ಅಗ್ನಿ ಅಂದ್ರೆ ಏನು, ಅದು ಯಾಕೆ ಹುಟ್ಕೊಳ್ಳತ್ತೆ, ಮತ್ತು ಅತಿ ಮುಖ್ಯವಾಗಿ ಬಾಬಾರವರು ಅದರಿಂದ ಪಾರಾಗಲು ಯಾವ ದಾರಿಗಳನ್ನ ತೋರಿಸಿದ್ದಾರೆ ಅಂತ ಆಳವಾಗಿ ನೋಡೋಣ. ಹೌದು, ಈ ಅಗ್ನಿ ಅನ್ನೋ ಪದವನ್ನ ಬಾಬಾ ಸುಮ್ನೆ ಬಳಸಿಲ್ಲ, ಅದರ ತೀವ್ರತೆಯನ್ನ ತಿಳಿಸೋಕೆ ಬಳಸಿದ್ದಾರೆ. ಬಾಬಾರವರ ಬೋಧನೆಗಳ ಅಡಿಪಾಯವೇನು ಅಂದ್ರೆ, ನಾವು ಈಗ ಒಂದು ವಿಶೇಷ ಸಮಯದಲ್ಲಿ ಇದ್ದೇವೆ. ಸಂಗಮಯುಗದಲ್ಲಿ. ಹೌದು, ಸಂಗಮಯುಗ ಅಂದ್ರೆ ಹಳೆ ಪ್ರಪಂಚ ಮುಗಿದು ಹೊಸ ಪ್ರಪಂಚ ಶುರುವಾಗೋ ನಡುವಿನ ಒಂದು ಚಿಕ್ಕ ಆದ್ರೆ ಅತಿ ಮಹತ್ವದ ಸಮಯ. ಓಕೆ. ಈ ಸಮಯದಲ್ಲಿ ನಾವು ಮಾಡೋ ಪ್ರತಿಯೊಂದು ಕರ್ಮದ ಬೆಲೆ ಬಹಳ ಹೆಚ್ಚು. ಅದಕ್ಕೆ ಈ ಸಮಯವನ್ನ ವ್ಯರ್ಥ ಮಾಡಿದ್ರೆ ಕೊನೆಗೆ ಉಳಿಯೋದು ಬರೀ ಪಶ್ಚಾತ್ತಾಪ, ಮತ್ತು ಆ ಪಶ್ಚಾತ್ತಾಪದ ನೋವು ಅಸಾಧಾರಣವಾಗಿರುತ್ತೆ. ಸರಿ, ಹಾಗಾದ್ರೆ ನಮ್ಮ ತನಿಖೆಯನ್ನ ಇಲ್ಲಿಂದಲೇ ಶುರು ಮಾಡೋಣ. ಈ ಅಗ್ನಿಯ ಮೂಲ ಎಲ್ಲಿದೆ? ಯಾಕೆ ಆತ್ಮಕ್ಕೆ ಅಷ್ಟೊಂದು ಆಳವಾದ ನೋವಾಗುತ್ತೆ? ಬಾಬಾರವರ ಮಹಾವಾಕ್ಯಗಳನ್ನ ನೋಡಿದ್ರೆ ಮೊದಲು ಕಾಣಿಸೋ ಕಾರಣ ನಮ್ಮ ಆಧ್ಯಾತ್ಮಿಕ ಖಾತೆ ಖಾಲಿಯಾಗಿರೋದು. ನಿಖರವಾಗಿ ಬಾಬಾ ಬಹಳ ಸುಂದರವಾದ ಹೋಲಿಕೆ ಕೊಡ್ತಾರೆ. ಈ ಸಂಗಮಯುಗ ಒಂದು ರೀತಿ ಆಧ್ಯಾತ್ಮಿಕ ಬ್ಯಾಂಕ್ ತೆರೆದ ಹಾಗೆ. ಓ, ಇಲ್ಲಿ ನಾವು ಮೌನದ ಶಕ್ತಿ, ಸಹನಶೀಲತೆಯ ಶಕ್ತಿ, ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನ ಜಮಾ ಮಾಡಬಹುದು. ಆದ್ರೆ ನಾವು ಈ ಅವಕಾಶವನ್ನ ಬಳಸ್ಕೊಳ್ದೆ ಖಾತೆಯನ್ನ ಖಾಲಿಯಾಗಿಟ್ರೆ ಏನಾಗುತ್ತೆ? ಕಷ್ಟದ ಸಮಯದಲ್ಲಿ ನಮ್ಗೆ ಸಹಾಯ ಮಾಡೋಕೆ ಯಾವ ಶಕ್ತಿಯೂ ಇರೋದಿಲ್ಲ. ಅದೇ ಅಂದ್ರೆ ನಾವು ಪ್ರತಿದಿನ ಮಾಡೋ 5 ನಿಮಿಷಗಳ ಟ್ರಾಫಿಕ್ ಕಂಟ್ರೋಲ್ ಅನ್ನೋದು ಕೇವಲ ಒಂದು ಅಭ್ಯಾಸ ಅಲ್ಲ, ಅದು ನಮ್ಮ ಆಧ್ಯಾತ್ಮಿಕ ಎಮರ್ಜೆನ್ಸಿ ಫಂಡಿಗೆ ಹಾಕೋ ಡೈಲಿ ಡೆಪಾಸಿಟ್ ಇದ್ದಾಗೆ. ಸರಿತಾನೆ? ಎಕ್ಸಾಕ್ಟ್ಲಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಯಾವುದೋ ಒಂದು ದೊಡ್ಡ ಸವಾಲು ಬಂದಾಗ ಈ ಜಮಾ ಆದ ಶಕ್ತಿಯೇ ನಮ್ಮನ್ನ ಸ್ಥಿರವಾಗಿಡುತ್ತೆ. ಆ ಸಮಯದಲ್ಲಿ ಸ್ಥಿರವಾಗಿರಲು ಆಗದಿದ್ದಾಗ, ಅಯ್ಯೋ ಬಾಬಾ ಪ್ರತಿದಿನ ಹೇಳ್ತಿದ್ರು, ನಾನೇ ಕೇಳಲಿಲ್ಲ, ದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿಯನ್ನ ಎದುರಿಸೋ ಶಕ್ತಿ ಇರ್ತಿತ್ತು ಅಂತ ಅನ್ಸುತ್ತೆ. ಅದೇ ಪಶ್ಚಾತ್ತಾಪದ ಮೊದಲ ಕಿಡಿ. ಖಂಡಿತ. ಸರಿ, ಈ ಖಾತೆಯನ್ನ ತುಂಬಿಸೋದ್ರಿಂದ ನಮ್ಮನ್ನ ತಡೆಯ ಅತಿ ದೊಡ್ಡ ಅಡ್ಡಿ ಯಾವುದು? ಬಾಬಾರವರು ಅಲಬೆಲಾಪನ್ ಅಂದ್ರೆ ನಿರ್ಲಕ್ಷ್ಯದ ಬಗ್ಗೆ ಮಾತಾಡ್ತಾರೆ. ಇದ್ರಲ್ಲಿ ನನ್ಗೊಂದು ಬಹಳ ಕುತೂಹಲಕಾರಿ ಅನ್ಸಿದ್ದು ಏನು ಅಂದ್ರೆ, ಈ ನಿರ್ಲಕ್ಷ್ಯ ನಮ್ಮಿಂದ ಬರೋದಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವರನ್ನ ನೋಡಿ ತಂದುಕೊಳ್ತೀವಿ. ಹೌದು, ಇದು ಬಹಳ ಸೂಕ್ಷ್ಮವಾದ ಒಂದು ಮಾನಸಿಕ ಆಟ. ಮನಸ್ಸು ಹೇಳುತ್ತೆ, ನೋಡು ಅವರೂ ಇದೇ ತಪ್ಪು ಮಾಡ್ತಿದ್ದಾರೆ, ಅವರು ಜ್ಞಾನದಲ್ಲೇ ಇದ್ದಾರೆ, ಆದ್ರೂ ಎಡೋತಿದ್ದಾರೆ, ಹಾಗಾದ್ರೆ ನಾನು ಮಾಡಿದ್ರೆ ಏನು ದೊಡ್ಡ ತಪ್ಪು, ಎಲ್ಲರೂ ಹೀಗೇ ಇದ್ದಾರೆ. ಅದೇ ಬಾಬಾರವರು ಇದನ್ನೇ ಅತ್ಯಂತ ಅಪಾಯಕಾರಿ ಮನೋಭಾವ ಅಂತಾರೆ. ಬೇರೆಯವರು ಹಳ್ಳಕ್ಕೆ ಬೀಳ್ತಿದ್ದಾರೆ ಅಂತ ನಾವು ಅವರ ಹಿಂದೆ ಹಾರಿದ್ರೆ ನೋವು ನಮ್ಗೆ ಅಲ್ವಾ? ಹಾಗಾದ್ರೆ ಅಲಬೆಲಾಪನ್ ಅಂದ್ರೆ ಬರೀ ಸೋಮಾರಿತನ ಅಲ್ಲ, ಅದೊಂದು ಸಾಮಾಜಿಕವಾಗಿ ಸಮರ್ಥಿಸಲ್ಪಟ್ಟ ಸೋಮಾರಿತನ. ಹೌದು ಹೌದು. ಎಲ್ಲರೂ ಮಾಡ್ತಿದ್ರೆ ಅದು ಅಷ್ಟೊಂದು ಕೆಟ್ಟದಾಗಿರಲು ಸಾಧ್ಯವಿಲ್ಲ ಅನ್ನೋ ಭಾವನೆ. ಇದು ಬಹಳ ಸೂಕ್ಷ್ಮವಾದ ಆತ್ಮವಂಚನೆ. ಯಾಕಂದ್ರೆ ಇದು ನಮ್ಮ ನಿರ್ಲಕ್ಷ್ಯವನ್ನ ಸಹಜ ಅಂತ ತೋರ್ಸುತ್ತೆ, ತಪ್ಪಂತ ತೋರ್ಸೋದಿಲ್ಲ. ಅದ್ಭುತವಾಗಿ ಹೇಳಿದ್ರಿ, ಅದೇ ಆತ್ಮವಂಚನೆ. ಇಲ್ಲಿಯೇ ಒಂದು ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಬೇರೆಯವರ ತಪ್ಪುಗಳಿಂದ ಕಲಿಬೇಕು ಅಂತೀವಿ, ಹೌದು. ಇನ್ನೊಂದ್ ಕಡೆ ಬೇರೆಯವರನ್ನ ನೋಡಿ ತಪ್ಪು ಮಾಡಬಾರ್ದು ಅಂತೀವಿ. ಇದರಲ್ಲಿರೋ ವ್ಯತ್ಯಾಸವೇನು? ಅದೇ ಗೊಂದಲ ನನ್ಗೂ ಇತ್ತು. ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ಇತರರ ತಪ್ಪುಗಳಿಂದ ಕಲಿಯೋದು ಅಂದ್ರೆ ಅವರು ಆ ರೀತಿ ನಡೆದುಕೊಂಡಿದ್ದಕ್ಕೆ ಅವರಿಗೆ ಈ ಕೆಟ್ಟ ಪರಿಣಾಮ ಆಯ್ತು, ಅದಕ್ಕೆ ನಾನು ಜಾಗರೂಕನಾಗಿರಬೇಕು ಅಂತ ತಿಳಿಯೋದು. ಇದು ವಿವೇಕ. ಸರಿ. ಆದ್ರೆ ಅಲ್ಲಬೆಲಾಪನ್ ಅಂದ್ರೆ ಅವರೂ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ, ಅವರಿಗೆ ಶಿಕ್ಷೆ ಆದಾಗ ನನಗೂ ಆಗ್ಲಿ ಬಿಡು ಅಂತ ಯೋಚಿಸೋದು. ಒಂದರಲ್ಲಿ ಜಾಗೃತಿ ಇದೆ, ಇನ್ನೊಂದರಲ್ಲಿ ಬರೀ ನೆಪ ಇದೆ. ಬಾಬಾ ಇದೇ ನೆಪ ಹೇಳೋ ಸ್ವಭಾವದ ಬಗ್ಗೆ ಎಚ್ಚರಿಸ್ತಾರೆ. ಸ್ಪಷ್ಟವಾಯಿತು. ಈಗ ಮುಂದಿನ ಕಾರಣಕ್ಕೆ ಬರೋಣ. ಇದು ನನ್ನ ಪ್ರಕಾರ ಅತ್ಯಂತ ಶಕ್ತಿಯುತವಾದದ್ದು, ನನ್ನದು ಅನ್ನೋ ಭಾವನೆ. ಇದನ್ನ ವಿವರಿಸೋಕೆ ಬಾಬಾರವರು ಬಿಗಿಯಾದ ಉಡುಪಿನ ಉದಾಹರಣೆ ಕೊಡ್ತಾರೆ. ಇದು ನಿಜಕ್ಕೂ ಬಹಳ ಆಳವಾಗಿದೆ. ಹೌದು, ಒಂದು ಟೈಟ್ ಆಗಿರೋ ಬಟ್ಟೆಯನ್ನ ತೆಗೆಯೋಕೆ ಎಷ್ಟು ಕಷ್ಟಪಡಬೇಕಾಗತ್ತೆ ಅಲ್ವಾ? ಅಲ್ವಾ? ಅದು ದೇಹಕ್ಕೆ ಅಂಟ್ಕೊಂಡಿರುತ್ತೆ.
ಬಾಬಾ ಹೇಳ್ತಾರೆ, ಈ ದೇಹ, ನಮ್ಮ ಸಂಬಂಧಗಳು, ನಮ್ಮ ಆಸ್ತಿ, ನಮ್ಮ ಸಂಸ್ಕಾರಗಳು, ಇವುಗಳ ಮೇಲಿನ ನನ್ನದು ಅನ್ನೋ ವ್ಯಾಮೋಹವೇ ಆ ಬಿಗಿಯಾದ ಉಡುಪು. ಓ, ಈ ಉಡುಪು ಎಷ್ಟು ಬಿಗಿಯಾಗಿರುತ್ತೋ, ಕೊನೆ ಸಮಯದಲ್ಲಿ ಆತ್ಮದೇಹವನ್ನ ಬಿಡೋವಾಗ ಅಷ್ಟೇ ತೀವ್ರವಾದ ನೋವು ಮತ್ತು ಸೆಳೆತದ ಅನುಭವ ಆಗತ್ತೆ. ಈ ಉದಾಹರಣೆ ನನ್ನನ್ನ ಬಹಳ ಹೊತ್ತು ಯೋಚಿಸೋ ಹಾಗೆ ಮಾಡ್ತು. ನಾವು ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಉದಾಹರಣೆ ಅದನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ವಸ್ತು ಆತ್ಮವನ್ನ ಭೂಮಿ ಕಡೆಗೆ ಎಳೆಯೋ ದಾರಗಳಿದ್ದ ಹಾಗೆ. ಹೌದು, ಆತ್ಮಕ್ಕೆ ಮೇಲೇರ್ಬೇಕು, ಆದ್ರೆ ಈ ದಾರಗಳು ಬಿಡೋದಿಲ್ಲ. ಆ ಸಂಘರ್ಷವೇ ಅಗ್ನಿ ಅನ್ಸುತ್ತೆ. ಖಂಡಿತ. ಆ ಸಮಯದಲ್ಲಿ ಆತ್ಮಕ್ಕೆ ಜ್ಞಾನದ ಅರಿವಿರತ್ತೆ. ಬಾಬಾ ಪ್ರತಿದಿನ ನ್ಯಾರೆ ಅವ್ರ ಪ್ಯಾರೆ ಅಂದ್ರೆ ಅಲಿಪ್ತ ಮತ್ತು ಪ್ರೀತಿಯುಳ್ಳವರಾಗಿರಿ ಅಂತ ಹೇಳ್ತಿದ್ರು. ಆದರೆ ನಾನೇ ನನ್ನ ವ್ಯಾಮೋಹವನ್ನ ಬಿಡ್ಲಿಲ್ಲ ಅನ್ನೋ ನೋವು ಒಳಗಿಂದಲೇ ತಿನ್ನೋಕ್ ಶುರು ಮಾಡುತ್ತೆ. ಆ ಭಾವನಾತ್ಮಕ ಅಂಟಿಕೊಳ್ಳುವಿಕೆ ಕೊನೆಗೆ ದೈಹಿಕ ನೋವಿಗಿಂತಲೂ ತೀವ್ರವಾದ ಆಧ್ಯಾತ್ಮಿಕ ಯಾತನೆಯನ್ನ ಕೊಡುತ್ತೆ. ಮತ್ತು ನನ್ನದು ಅನ್ನೋ ಈ ಭಾವನೆಯೇ ಮುಂದಿನ ಕಾರಣಕ್ಕೆ ನೇರವಡಿ ದಾರಿ ಮಾಡಿಕೊಡುತ್ತೆ ಅಂತ ನನಗನ್ನಿಸುತ್ತೆ. ಹೇಗೆ? ಯಾವಾಗ ನಾನು ನನ್ನ ದೇಹ, ನನ್ನ ಕುಟುಂಬ, ನನ್ನ ಆಲೋಚನೆ ಅಂತ ಅತಿಯಾಗಿ ಯೋಚಿಸ್ತೀನೋ, ಆಗ ನನ್ನ ದಾರಿಯೇ ಸರಿ ಅನ್ನೋ ಭಾವನೆ ಬರೋದು ಸಹಜ. ಆಗ ದೇವರ ಮಾತನ್ನ ಕಡೆಗಣಿಸೋದು ಸುಲಭ ಆಗುತ್ತೆ. ಇದನ್ನೇ ಬಾಬಾ ಶ್ರೀಮತದ ಅವಹೇಳನೆ ಅಂತಾರ. ನಿಖರವಾಗಿ ಎರಡಕ್ಕೂ ನೇರವಾದ ಸಂಬಂಧವಿದೆ. ನನ್ನದು ಅನ್ನೋ ಅಹಂಕಾರ ಬಂದಾಗ ನಾವು ನಮ್ಮ ಸ್ವಂತ ಬುದ್ಧಿವಾದವನ್ನ, ಅಂದ್ರೆ ಮನ್ಮತ್ತನ, ದೇವರ ಶ್ರೇಷ್ಠ ಸಲಹೆಗಿಂತ, ಶ್ರೀಮತ್ಗಿಂತ ಮೇಲೆ ಇಡ್ತೀವಿ. ಅಲ್ಲಿಂದಲೇ ಎಲ್ಲ ಸಮಸ್ಯೆಗಳು ಶುರು. ಹೌದು. ಬಾಬಾರವರ ಮಹಾವಾಕ್ಯಗಳಲ್ಲಿ ಒಂದು ಬಹಳ ಮಾರ್ಮಿಕವಾದ ವಿಪರ್ಯಾಸ ಇದೆ. ಕೊನೆ ಸಮಯದಲ್ಲಿ ಜಗತ್ತಿನ ಸಾಮಾನ್ಯ ಜನರು ಜ್ಞಾನಿ ಆತ್ಮಗಳ ಮುಂದೆ ಬಂದು, ನಾವು ನಿಮ್ಮ ಮಾತನ್ನ ಕೇಳಲಿಲ್ಲ, ನಮ್ಮನ್ನ ಕ್ಷಮಿಸಿ ಅಂತ ಪಶ್ಚಾತ್ತಾಪ ಪಡ್ತಾರಂತೆ. ಓ, ಆದ್ರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ? ಇಲ್ಲ. ಅದೇ ಸಮಯದಲ್ಲಿ ಹೊರಗಿನಿಂದ ಗೌರವವನ್ನ ಪಡೀತಿರೋ ಆ ಜ್ಞಾನಿ ಆತ್ಮಗಳು ತಮ್ಮೊಳಗೆ ತಮ್ಮ ಆತ್ಮಸಾಕ್ಷಿಯ ಮುಂದೆ, ಇವರೆಲ್ಲ ನನ್ನನ್ನು ಕೇಳ್ತಿದ್ದಾರೆ, ಆದ್ರೆ ನನಗೆ ನೇರವಾಗಿ ಭಗವಂತನೇ ಶ್ರೀಮತವನ್ನ ಕೊಟ್ಟಿದ್ದ, ನಾನೇ ಅದನ್ನ ಪೂರ್ತಿಯಾಗಿ ಪಾಲಿಸಿಲ್ಲ, ನನ್ನದೇ ಮನ್ಮತವನ್ನ ಅನುಸರಿಸ್ತೆ ಅಂತ ಪಶ್ಚಾತ್ತಾಪ ಪಡ್ತಿರ್ತಾರೆ. ಅಬ್ಬಾ, ಹೊರಗಿನ ಗೌರವಕ್ಕಿಂತ ಒಳಗಿನ ಚುಚ್ಚುವಿಕೆ ಹೆಚ್ಚು ನೋವು ಕೊಡುತ್ತೆ. ಅದೇ ನಿಜವಾದ ಅಗ್ನಿ. ಇದು ಕೇಳೋಕೆ ನಿಜಕ್ಕೂ ಬಹಳ ಭಾರ ಅನ್ಸುತ್ತೆ. ಆದ್ರೆ ಬಾಬಾರವರ ಬೋಧನೆಗಳ ಸೌಂದರ್ಯವೇ ಇದು. ಅವರು ಕೇವಲ ಕಣ್ಣಡಿ ತೋರಿಸಿ ಕೈ ಬಿಡೋದಿಲ್ಲ, ದಾರಿಯನ್ನು ಸ್ಪಷ್ಟವಾಗಿ ತೋರಿಸ್ತಾರೆ. ಹೌದು, ಖಂಡಿತ. ಹಾಗಾದ್ರೆ ಈ ಪಶ್ಚಾತ್ತಾಪದ ಅಗ್ನಿಯಿಂದ ಪಾರಾಗೋ ವಿಧಾನಗಳ ಕಡೆಗೆ ಗಮನ ಹರಿಸೋಣ. ಖಂಡಿತ. ಬಾಬಾ ಕೇವಲ ಸಮಸ್ಯೆಯನ್ನ ಹೇಳಿ ಬಿಡೋರಲ್ಲ, ಅವರು ಪರಿಹಾರಗಳ ಸಾಗರ. ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ವಿಧಾನ ಅಂದ್ರೆ ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮವನ್ನ ಮಾಡೋದು. ಮಾಸ್ಟರ್ ತ್ರಿಕಾಲದರ್ಶಿ, ಇದು ಕೇಳೋಕೆ ಯಾವುದೋ ಸೂಪರ್ ಹೀರೋ ಹೆಸರು ಕೇಳಿದ ಹಾಗೆ ಇದೆ. ಇದರ ಪ್ರಾಯೋಗಿಕ ಅರ್ಥವನ್ನ ಸ್ವಲ್ಪ ಸರಳವಾಗಿ ವಿವರಿಸೋಣವೇ? ನನ್ನ ಪ್ರಕಾರ ಇದು ಭವಿಷ್ಯ ನೋಡೋ ಶಕ್ತಿಯಲ್ಲ, ಬದಲಿಗೆ ಪರಿಣಾಮಗಳ ಬಗ್ಗೆ ಯೋಚಿಸೋ ಶಕ್ತಿ. ಸರಿತಾನೆ? ಹೌದು, ಅದ್ಭುತವಾದ ಮಾತು. ಇದರ ಅರ್ಥವೇ ಅದು. ಬಾಬಾ ಹೇಳ್ತಾರೆ, ಪಶ್ಚಾತ್ತಾಪ ಯಾವಾಗ್ಲೂ ಕರ್ಮ ಮಾಡಿದ ನಂತರ ಬರುತ್ತೆ. ಆದ್ರೆ ಜ್ಞಾನಿ ಆತ್ಮ ಕರ್ಮ ಮಾಡೋ ಮೊದಲು ಯೋಚಿಸುತ್ತೆ. ಯಾವುದೇ ಕೆಲಸ ಮಾಡೋ ಮೊದಲು ಅಥವಾ ಮಾತಾಡೋ ಮೊದಲು ಒಂದು ಕ್ಷಣ ನಿಂತು 3 ಕಾಲಗಳ ಬಗ್ಗೆ ಯೋಚಿಸೋದು. ಆದಿ, ಮಧ್ಯ ಮತ್ತು ಅಂತ್ಯ. ಹೌದು. ಆದಿ ಅಂದ್ರೆ ನನ್ನ ಈ ಕರ್ಮದ ಹಿಂದಿನ ಉದ್ದೇಶವೇನು, ಮಧ್ಯ ಅಂದ್ರೆ ಇದರ ಪ್ರಕ್ರಿಯೆ ಮತ್ತು ಬೇರೆಯವರ ಮೇಲೆ ಆಗೋ ಪರಿಣಾಮವೇನು, ಮತ್ತು ಅಂತ್ಯ ಅಂದ್ರೆ ಇದರ ಫೈನಲ್ ರಿಸಲ್ಟ್ ಏನಾಗ್ಬೋದು. ಉದಾಹರಣೆಗೆ, ನಾನು ಆಫೀಸ್ನಲ್ಲಿ ಯಾರಿಗಾದ್ರೂ ಕೋಪದಿಂದ ಒಂದು ಇಮೇಲ್ ಕಳಿಸ್ಬೇಕು ಅಂದಿದ್ರೆ, ಕಳಿಸೋ ಮೊದಲು ಒಂದು ಕ್ಷಣ ಯೋಚಿಸೋದು. ನನ್ನ ಉದ್ದೇಶ ಆದಿ ಕೋಪ, ಪ್ರಕ್ರಿಯೆ ಮಧ್ಯ ಅವರ ಮನಸ್ಸಿಗೆ ನೋವಾಗ್ಬೋದು, ಸಂಬಂಧ ಹಾಳಾಗ್ಬೋದು, ಪರಿಣಾಮ ಅಂತ್ಯ, ವಾತಾವರಣವೇ ಹಾಳಾಗ್ಬೋದು. ಹೀಗೆ ಯೋಚಿಸಿದ್ರೆ ಬಹುಶಃ ನಾನು ಆ ಇಮೇಲನ್ನೇ ಬರೆಯೋದಿಲ್ಲ, ಅಥವಾ ಅದನ್ನ ಬೇರೆ ರೀತಿಯಲ್ಲಿ ಬರಿತೀನಿ. ಆಗ ಪಶ್ಚಾತ್ತಾಪಕ್ಕೆ ಜಾಗವೇ ಇರೋದಿಲ್ಲ. ಬಹಳ ಪ್ರಾಯೋಗಿಕವಾದ ಉದಾಹರಣೆ. ಈ ಅಭ್ಯಾಸವನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ತಂದರೆ 90% ತಪ್ಪುಗಳು ನಡೆಯೋದೇ ಇಲ್ಲ. ಸರಿ, ಈಗ ಮುಂದಿನ ಪರಿಹಾರಕ್ಕೆ ಬರೋಣ. ಇದು ನನ್ನದು ಅನ್ನೋ ಭಾರವನ್ನ ಇಳಿಸೋ ಉಪಾಯ. ಎಲ್ಲೆಲ್ಲಿ ನನ್ನದು ಬರುತ್ತೋ ಅಲ್ಲೆಲ್ಲ ಅದನ್ನ ನಿನ್ನದು ಅಂದ್ರೆ, ಬಾಬಾ ಇದು ನಿನ್ನದು ಅಂತ ಪರಿವರ್ತಿಸೋದು. ಹೌದು. ಈ ನನ್ನದು ಅನ್ನೋ ಒಂದೇ ಪದ ಎಲ್ಲ ಹೊರೆಯ ಮೂಲ
ಬಾಬಾ, ಈ ದೇಹ ನಿನ್ನದು, ಈ ಜವಾಬ್ದಾರಿಗಳು ನಿನ್ನವು, ಈ ಕುಟುಂಬವು ನಿನ್ನ ಸೇವೆಗಾಡಿ ಸಿಕ್ಕಿದೆ ಅಂತ ನಾವು ಭಾವಿಸಿದಾಗ ನಾವು ಮಾಲೀಕನ ಸ್ಥಾನದಿಂದ ಟ್ರಸ್ಟಿಯ ಸ್ಥಾನಕ್ಕೆ ಬರ್ತೀವಿ. ಆಗ ನಾವು ಹಗುರಾಗ್ತೀವಿ. ಹೌದು. ನನಗೆ ಈ ಟ್ರಸ್ಟಿಶಿಪ್ ಪರಿಕಲ್ಪನೆ ಕೆಲಸದ ವಿಷಯದಲ್ಲಿ ಅರ್ಥ ಆಗುತ್ತೆ. ಕಂಪನಿಯ ಸಿಇಒ ತರಹ ಅವನು ಕಂಪನಿಯನ್ನ ಪೂರ್ತಿ ಜವಾಬ್ದಾರಿಯಿಂದ ನಡೆಸ್ತಾನೆ, ಆದ್ರೆ ಲಾಭ ನಷ್ಟದ ಹೊರೆ ಮಾಲೀಕರ್ದು. ಸರಿ. ಆದ್ರೆ ಇದನ್ನೇ ನಮ್ಮ ಮಕ್ಕಳ ವಿಷಯದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನನ್ನ ಮಗುವಿನ ಜವಾಬ್ದಾರಿಯನ್ನ ಬಾಬಾರವರದು ಅಂತ ಭಾವಿಸಿದ್ರೆ ಅದು ನಮ್ಮನ್ನ ಭಾವನಾತ್ಮಕವಾಗಿ ದೂರ ಮಾಡಲ್ವಾ? ಜವಾಬ್ದಾರಿಯುಕ್ತವಾದ ನಿರ್ಲಿಪ್ತತೆ ಮತ್ತು ಅಸಡ್ಡಿಯ ನಡುವಿನ ಗೆರೆ ಎಲ್ಲಿದೆ? ಬಹಳ ಮುಖ್ಯವಾದ ಮತ್ತು ಪ್ರಾಮಾಣಿಕವಾದ ಪ್ರಶ್ನೆ. ಬಾಬಾರವರು ಪ್ರೀತಿಯನ್ನ ಬಿಡಿ ಅಂತ ಹೇಳೋದಿಲ್ಲ, ವ್ಯಾಮೋಹವನ್ನ ಬಿಡಿ ಅಂತಾರೆ. ಓಕೆ. ಟ್ರಸ್ಟಿಯಾಗಿರೋದು ಅಂದ್ರೆ ಪ್ರೀತಿ ಇಲ್ಲದೆ ಇರೋದಲ್ಲ, ಬದಲಿಗೆ ಫಲಿತಾಂಶದ ಚಿಂತೆ ಮತ್ತು ನನ್ನ ಮಗು ಹೀಗೆ ಆಗಬೇಕು ಅನ್ನೋ ಹಕ್ಕನ್ನ ಬಿಡೋದು. ನಾವು ನಮ್ಮ ಕರ್ತವ್ಯವನ್ನ ಶ್ರೇಷ್ಠ ರೀತಿಯಲ್ಲಿ ಮಾಡಬೇಕು, ಅವರಿಗೆ ಒಳ್ಳೆ ಸಂಸ್ಕಾರ, ಶಿಕ್ಷಣ, ಪ್ರೀತಿ ಎಲ್ಲವನ್ನೂ ಕೊಡಬೇಕು. ಆದರೆ ಅವರ ಭವಿಷ್ಯ, ಅವರ ಕರ್ಮ, ಅವರ ಪಾತ್ರದ ಬಗ್ಗೆ ಚಿಂತಿಸೋ ಭಾರವನ್ನ ಬಾಬಾರವರಿಗೆ ಒಪ್ಪಿಸಬೇಕು. ಇದು ಪ್ರೀತಿಯನ್ನ ಕಡಿಮೆ ಮಾಡಲ್ಲ, ಬದಲಿಗೆ ಪ್ರೀತಿಯನ್ನ ಶುದ್ಧಗೊಳಿಸುತ್ತೆ. ಓಕೆ, ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಇಷ್ಟೆಲ್ಲ ಜಾಗ್ರತೆ ವಹಿಸಿದ್ರೂ ಒಂದು ವೇಳೆ ತಪ್ಪು ನಡೆದೋದ್ರೆ ಏನ್ ಮಾಡ್ಬೇಕು? ಕೆಲವೊಮ್ಮೆ ನಾವು ತಪ್ಪು ಮಾಡ್ಬಿಡ್ತೀವಿ. ಅದಕ್ಕೂ ಬಾಬಾ ಪರಿಹಾರ ಕೊಡ್ತಾರೆ. ಅವರು 2 ಶಬ್ದಗಳನ್ನ ಬಳಸ್ತಾರೆ, ನಾಟ್ ಮತ್ತು ಡಾಟ್. ನಾಟ್ ಮತ್ತು ಡಾಟ್. ಹೌದು. ಅಂದ್ರೆ ಒಂದು ತಪ್ಪು ನಡೆದ್ರೆ ಅದರ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತಾ ಕೂರೋದು ಕೂಡ ಮಾಯೆಯ ಒಂದು ಆಟ. ಅದು ನಮ್ಮ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡುತ್ತೆ. ಇದು ಖಂಡಿತ ನಾನೇ. ರಾತ್ರಿ 12 ಗಂಟೆಗೆ ಹಗಲಿನಲ್ಲಿ ನಾನು ಯಾವುದೋ ಮೀಟಿಂಗ್ನಲ್ಲಿ ಹೇಳಿದ ಒಂದು ಅಸಂಬದ್ಧ ಮಾತನ್ನ ನೆನಪಿಸ್ಕೊಂಡು ಮುಂದಿನ ಅರ್ಧ ಗಂಟೆ ಅದನ್ನೇ ಯೋಚಿಸ್ತಾ ಇರ್ತೀನಿ. ಹಾ, ನೋಡಿ. ಹಾಗಾದ್ರೆ ಬಾಬಾ ಹೇಳ್ತಿರೋದು ಆ ಯೋಚನೆಯ ಸುರುಳಿಯನ್ನ ಗುರುತಿಸಿ, ಇದು ಮಾಯೆ ನನ್ನ ಸಮಯವನ್ನ ಕದಿತಿದೆ ಅಂತ ತಿಳಿದು ಅದನ್ನ ಅಲ್ಲಿಗೆ ನಿಲ್ಲಿಸುವಂತ. ನಿಖರವಾಗಿ. ತಪ್ಪಿನಿಂದ ಪಾಠ ಕಲೀರಿ, ಅದಕ್ಕೊಂದು ಪೂರ್ಣವಿರಾಮ, ಡಾಟ್ ಇಡಿ ಮತ್ತು ಮುಂದೆ ಸಾಗಿ. ಇದೊಂದು ರೀತಿ ಮೆಂಟಲ್ ರೀಪ್ರೋಗ್ರಾಮಿಂಗ್. ಕೇವಲ ಕ್ಷಮೆ ಕೇಳಿದ್ರೆ ಸಾಲದು ಅಥವಾ ವಿಷಾದಪಟ್ರೆ ಸಾಲದು. ನಿಜವಾದ ಪರಿಹಾರ ಅಂದ್ರೆ ಆ ತಪ್ಪಿಗೆ ಕಾರಣವಾದ ಸಂಸ್ಕಾರವನ್ನ ಪರಿವರ್ತಿಸ್ಕೊಳ್ಳೋದು. ಇದರಿಂದ ಅದು ಮತ್ತೆ ಆಗೋದಿಲ್ಲ. ಮತ್ತು ಕೊನೆಯದಾಗಿ ಬಾಬಾರವರು ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಕೈಗೆ ಕೊಡ್ತಾರೆ. ಬೇರೆಯವರಿಗೆ ತೀರ್ಪುಗಾರರಾಗೋದನ್ನ ಬಿಟ್ಟು ನಮಗೆ ನಾವೇ ತೀರ್ಪುಗಾರರಾಗಬೇಕು. ಹೌದು. ನಾವು ಜಗತ್ತಿನಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಿರ್ಣಯ ಮಾಡೋದ್ರಲ್ಲಿ ಬಹಳ ಬ್ಯುಸಿ ಇರ್ತೀವಿ. ಹೌದು. ಬಾಬಾ ಹೇಳ್ತಾರೆ, ಆ ಕೆಲ್ಸವನ್ನ ಬಿಡಿ, ನಿಮ್ಮನ್ನ ನೀವು ಗಮನಿಸಿ. ನಿಮ್ಮಿಂದ ಏನಾದ್ರೂ ತಪ್ಪಾದ್ರೆ ಅದನ್ನ ನೀವೇ ಗುರುತಿಸಿ ಮತ್ತು ಅದನ್ನ ಸರಿಪಡಿಸಲು ನೀವೇ ಒಂದು ದೃಢ ಸಂಕಲ್ಪದ ಶಿಕ್ಷೆಯನ್ನ ವಿಧಿಸ್ಕೊಳ್ಳಿ. ಇಲ್ಲಿ ಶಿಕ್ಷೆ ಅಂದ್ರೆ ದೈಹಿಕ ಕಷ್ಟ ಅಲ್ಲ. ಮುಂದಿನ 1 ತಿಂಗಳು ನಾನು ಎಷ್ಟೇ ಕೋಪ ಬಂದ್ರೂ ಒಂದೇ ಒಂದು ಕೆಟ್ಟ ಮಾತನ್ನ ಆಡೋದಿಲ್ಲ ಅನ್ನೋ ಥರದ ದೃಢ ಪ್ರತಿಜ್ಞೆ. ಹೌದು. ಯಾರು ಈಗ ತಮಗೆ ತಾವೇ ತೀರ್ಪುಗಾರರಾಗಿ ಪ್ರೀತಿಯಿಂದ ತಮ್ಮನ್ನ ತಿದ್ದುಕೊಳ್ತಾರೋ ಅವರಿಗೆ ಭವಿಷ್ಯದಲ್ಲಿ ಧರ್ಮರಾಜನ ಶಿಕ್ಷೆ ಆಗ್ಲಿ ಅಥವಾ ಅಂತಿಮ ಪಶ್ಚಾತ್ತಾಪದ ಅಗ್ನಿ ಆಗ್ಲಿ ಎದುರಿಸೋ ಅವಶ್ಯಕತೆ ಇರೋದಿಲ್ಲ. ಈ ಚರ್ಚೆಯ ಸಾರಾಂಶ ಬಹಳ ಸ್ಪಷ್ಟವಾಗಿದೆ. ಬಾಬಾರವರ ಎಚ್ಚರಿಕೆ ಇಷ್ಟೇ: ಈಗ ಇಲ್ಲದಿದ್ದರೆ ಇನ್ಯಾವಾಗ್ಲೂ ಇಲ್ಲ. ಈಗ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ನಡೆಯುತ್ತೆ ಬಿಡು ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಅವೇ ತಪ್ಪುಗಳು ನಮ್ಮ ಮುಂದೆ ಪರ್ವತದ ಹಾಗೆ ನಿಲ್ತವೆ. ಅದಕ್ಕೆ ಈಗಿನಿಂದಲೇ ಸಡಿಲವಾದ ಉಡುಪು ಧರಿಸುವ ಅಭ್ಯಾಸವನ್ನ ಮಾಡಬೇಕು. ಅಂದ್ರೆ ಈ ದೇಹ ಮತ್ತು ಈ ಪ್ರಪಂಚದ ವ್ಯಾಮೋಹದಿಂದ ನಿಧಾನವಾಗಿ ಅಲಿಪ್ತರಾಗೋ ಅಭ್ಯಾಸ. ಮತ್ತು ನಮ್ಮ ಅಂತಿಮ ಗುರಿ ಏನಾಗಿರಬೇಕು? ಇದಕ್ಕಾಗಿ ಬಾಬಾರವರ ಒಂದು ವರದಾನವನ್ನ ಯಾವಾಗ್ಲೂ ನೆನಪಿನಲ್ಲಿಡಬೇಕು. ಜ್ಞಾನಿ ಆತ್ಮವೆಂದರೆ ಯಾರ ಮನಸ್ಸಿನಲ್ಲಿ ಒಂದು ಕ್ಷಣಕ್ಕೂ ಪಶ್ಚಾತ್ತಾಪದ ಸಂಕಲ್ಪ ಬರುವುದಿಲ್ಲವೋ ಅವರು. ಹೌದು. ಇದು ನಾವು ತಲುಪಬೇಕಾದ ಅತ್ಯುನ್ನತ ಸ್ಥಿತಿ. ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕರ್ಮ ಎಷ್ಟು ಶ್ರೇಷ್ಠವಾಗಿರಬೇಕೆಂದ್ರೆ ಪಶ್ಚಾತ್ತಾಪಕ್ಕೆ ಅವಕಾಶವೇ ಇರಬಾರ್ದು. ಈ ಎಲ್ಲದರ ಬಗ್ಗೆ ಯೋಚಿಸಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಅಂತಿಮ ಆಲೋಚನೆ ಮೂಡುತ್ತಿದೆ. ನಾವು ಮೌನದ ಶಕ್ತಿಯನ್ನು ಜಮಾ ಮಾಡೋ ಬಗ್ಗೆ ಮಾತನಾಡಿದ್ವಿ. ಸಾಮಾನ್ಯವಾಗಿ ನಾವು ಇದನ್ನ ಭವಿಷ್ಯದ ಕಷ್ಟಗಳಿಗಾಗಿ ಮಾಡುವ ಒಂದು ತಯಾರಿ ಅಂತ ಭಾವಿಸ್ತೀವಿ. ಆದರೆ ಈ ಶಕ್ತಿಯು ಕೇವಲ ಭವಿಷ್ಯದಲ್ಲಿ ಪಶ್ಚಾತ್ತಾಪವನ್ನ ತಪ್ಪಿಸುವ ಒಂದು ಸಾಧನವೇ, ಅಥವಾ ಅದು ನಾವು ಇಂದು ಮಾಡುವ ಪ್ರತಿಯೊಂದು ಕ್ರಿಯೆಯ ಗುಣಮಟ್ಟ ಮತ್ತು ಯಶಸ್ಸಿನ ಮೇಲೆ ನೇರವಾದ ಆಳವಾದ ಸಂಬಂಧವನ್ನ ಹೊಂದಿದೆಯಾ? ಬಹುಶಃ
ನಮ್ಮ ಶಾಂತಿಯುತ ಸ್ಥಿತಿಯೇ ನಮ್ಮ ಪ್ರತಿಯೊಂದು ಕರ್ಮದ ಯಶಸ್ಸಿಗೆ ಅಡಿಪಾಯವಾಗಿರಬಹುದು. ಯೋಚಿಸಬೇಕಾದ ವಿಚಾರ. ಓಂ ಶಾಂತಿ.